ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅನ್ನಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ತುಂಗಭದ್ರಾ ಜಲಾಶಯ ರಾಜ್ಯದ 3-4 ಜಿಲ್ಲೆಗಳು ಸೇರಿದಂತೆ ನೆರೆಯ ಆಂಧ್ರದ ರೈತರ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ 19 ಕೊಚ್ಚಿ ಹೋಗಿ ಸುಮಾರು 1.5 ವರ್ಷ ಕಳೀತಾ ಬರ್ತಾ ಇತ್ತು ಕೂಡ ಇದುವರೆಗೂ ಕೂಡ ಹೊಸ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಸಾಕಷ್ಟು ಆಮೆಗತಿಯಲ್ಲಿ ನಡೀತಾ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ರೈತರ ಆತಂಕಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. 2024 ಆಗಸ್ಟ್ 10ರಂದು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19 ಕೊಚ್ಚಿಯನ್ನು ಹೋಗಿತ್ತು. ಆ ಸಂದರ್ಭದಲ್ಲಿ ಇಡೀ ರೈತರಿಗೆ ಒಂದು ರೀತಿಯಲ್ಲಿ ಆತಂಕ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಆದರೆ ಏನು ಜಲಾಶಯದ ತಜ್ಞ ಆಗಿರ್ತಕ್ಕಂಥ ಕನ್ನಯ್ಯನಾಡು ನೇತೃತ್ವದಲ್ಲಿ ಆ ಸಂದರ್ಭದಲ್ಲಿ ಕ್ರಸ್ಟ್ ಗೇಟ್ 19 ಕೂಡ ತಾತ್ಕಾಲಿಕವಾಗಿ ಅಳವಡಿಕೆ ಮಾಡುವಲ್ಲಿ ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಆದರೆ ಸರಿಸುಮಾರು ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ 1.5 ವರ್ಷದ ಬಳಿಕ ಈಗ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಕೂಡ ನಡೀತಾ ಇರತಕ್ಕಂಥದ್ದು. ಸುಮಾರು ತುಂಗಭದ್ರಾ ಜಲಾಶಯದಲ್ಲಿ 33 ಕ್ರಸ್ಟ್ ಗೇಟ್ಗಳಿರ್ತಕ್ಕಂಥದ್ದು. ಈ ಪೈಕಿ ಈಗಾಗಲೇ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಕೂಡ ನಡೀತಾ ಇದೆ. ಆದರೆ ದುರದೃಷ್ಟವಶಾತ್ ಅಂತಂದ್ರೆ ಇದುವರೆಗೂ ಕೂಡ ಒಂದೇ ಒಂದು ಕ್ರಸ್ಟ್ ಗೇಟ್ ಅನ್ನ ಅಳವಡಿಕೆ ಮಾಡುವಲ್ಲಿ ಮಾತ್ರ ಯಶಸ್ವಿಯಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಆರಂಭದಲ್ಲಿ ಇದಕ್ಕೆ ಅನುದಾನದ ಕೊರತೆ ಕೂಡ ಇತ್ತು. ಆದರೆ ಅನುದಾನದ ಬಿಡುಗಡೆ ಮಾಡಿದ ನಂತರವೂ ಕೂಡ ಕರ್ನಾಟಕ ಸರ್ಕಾರ ಅನುದಾನ ವಾಪಸ್ ಪಡೆದ ಆರೋಪಗಳನ್ನು ಕೂಡ ವಿಪಕ್ಷಗಳು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಈಗ ಇರ್ತಕ್ಕಂಥದ್ದು ಈಗಾಗಲೇ ಸುಮಾರು 33 ಕ್ರಸ್ಟ್ ಗೇಟ್ಗಳ ಪೈಕಿ ಈಗಾಗಲೇ 22 ಕ್ರಸ್ಟ್ ಗೇಟ್ಗಳು ಸಿದ್ಧಗೊಂಡಿರ್ತಕ್ಕಂಥದ್ದು. ಆದರೆ ಅವುಗಳ ಅಳವಡಿಕೆ ಕಾರ್ಯ ಮಾತ್ರ ಸಾಕಷ್ಟು ನಿಧಾನಗತಿಯಲ್ಲಿ ಕೂಡ ನಡೀತಾ ಇರತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಇಡೀ ತುಂಗಭದ್ರಾ ಜಲಾಶಯನ ನಂಬಿ ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ ಸೇರಿದಂತೆ ನೆರೆಯ ಆಂಧ್ರದ ಕೆಲ ಜಿಲ್ಲೆಗಳ ರೈತರು ಕೂಡ ಇದೇ ಜಲಾಶಯವನ್ನು ಕೂಡ ನೆಚ್ಚಿಕೊಂಡಿರ್ತಕ್ಕಂಥದ್ದು. ಅದು ಕುಡಿಯುವ ನೀರಾಗಿರ್ಬೋದು ಅಥವಾ ರೈತರ ಕೃಷಿಗಳಿಗೆ ಜಮೀನುಗಳಿಗೆ ನೀರಾಗಿರ್ಬೋದು, ಇದೇ ಜಲಾಶಯದ ನೀರನ್ನು ಕೂಡ ಅವಲಂಬನೆ ಮಾಡಿರ್ತಕ್ಕಂಥದ್ದು. ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಸಂಬಂಧ ಕೂಡ ಈ ಬಾರಿ 2ನೇ ಬೆಳೆಗೆ ಕೂಡ ನೀರು ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಕೂಡ ಸಾಕಷ್ಟು ಆತಂಕದಲ್ಲಿ ಕೂಡ ಇರ್ತಕ್ಕಂಥದ್ದು. ಆದರೆ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಇದೇ ಒಂದು ಏಪ್ರಿಲ್ ತಿಂಗಳ ಅಂತ್ಯ ಒಳಗಡೆ ಮುಗಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಟೆಂಡರ್ ಪಡೆದಿರ್ತಕ್ಕಂಥ ಕಂಪನಿ ಅಧಿಕಾರಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಕೇವಲ ಒಂದೂವರೆ ತಿಂಗಳಲ್ಲಿ ಕೇವಲ ಒಂದೇ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡ ಇದುವರೆಗೆ ಕೆಲ ದಿನಗಳ ಹಿಂದೆ ಕೂಡ ಕನ್ನಯ್ಯನವರು ಕೂಡ ಒಂದು ಜಲಾಶಯದ ಒಂದು ವೀಕ್ಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದು ಕಡೆ ಇದು ಸಾಕಷ್ಟು ವಿಳಂಬ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರಿಗೆ ಕೂಡ ಆತಂಕ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ 22 ಕ್ರಸ್ಟ್ ಗೇಟ್ಗಳು ರೆಡಿಯಾಗಿರ್ತಕ್ಕಂಥದ್ದು. ಆದ್ರೆ ಅವುಗಳನ್ನ ಅಳವಡಿಕೆ ಮಾಡುವಲ್ಲಿ ಕೂಡ ಸಾಕಷ್ಟು ನಿಧಾನಗತಿಯಲ್ಲಿ ಕೂಡ ಕಾಮಗಾರಿ ಕೂಡ ನಡೀತಾ ಇರತಕ್ಕಂಥದ್ದು. ಯಾಕೆಂದ್ರೆ ಈ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಜೂನ್ ತಿಂಗಳಲ್ಲಿ ಕೂಡ ಮತ್ತೆ ಮಳೆಗಾಲ ಆರಂಭ ಆಗುತ್ತೆ. ಆ ಹಂತದ ಒಳಗಡೆ 33 ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಆಗ್ಲೇಬೇಕಾಗುತ್ತೆ. ಒಂದು ವೇಳೆ ಆಗದೇ ಇದ್ರೆ ಮತ್ತೆ ರೈತರಿಗೆ ಕೂಡ ಮತ್ತೆ ಪರಿಸ್ಥಿತಿಯನ್ನು ಕೂಡ ಎದುರಿಸಬೇಕಾದ ನಿಟ್ಟಿನಲ್ಲಿ ಕೂಡ ರೈತರು ಆ ಒಂದು ಆತಂಕದಲ್ಲಿ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಜೂನ್ ತಿಂಗಳ ಒಳಗಡೆ ಕ್ರಸ್ಟ್ ಗೇಟ್ಗಳ ಒಂದು ಅಳವಡಿಕೆ ಕಾರ್ಯ ಅಂದ್ರೆ 33 ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಆಗದೇ ಇದ್ರೆ ಮತ್ತೆ ರೈತರಿಗೆ ಮಳೆಗಾಲದಲ್ಲಿ ಸಂದರ್ಭದಲ್ಲಿ ಕೂಡ ರೈತರಿಗೆ ನೀರು ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದನ್ನ ಅನ್ನೋ ಆತಂಕ ರೈತರಲ್ಲಿ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ 2-3 ತಂಡಗಳಲ್ಲಿ ಕೂಡ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ, ಯಾಕಂದ್ರೆ ಆರಂಭದಲ್ಲಿ ಒಂದೇ ಒಂದು ತಂಡದಿಂದ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಕೂಡ ನಡೀತಾ ಇತ್ತು. ಆದ್ರೆ ಈಗ ಹೆಚ್ಚು ಸಿಬ್ಬಂದಿಗಳ ಮೂಲಕ, ಎಷ್ಟು ತಾಂತ್ರಿಕ ಸಿಬ್ಬಂದಿಗಳ ಮೂಲಕ, ತಜ್ಞರ ಮೂಲಕ ಒಂದು ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಅದನ್ನ ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಇದುವರೆಗೆ ಕೂಡ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಕೇವಲ ಒಂದೇ ಒಂದು ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ರೈತರು ಸಾಕಷ್ಟು ಒಂದು ಆತಂಕದಲ್ಲಿ ಇರತಕ್ಕಂಥದ್ದು. ಯಾಕೆಂತಂದ್ರೆ ಏಪ್ರಿಲ್ ಅಥವಾ ಮೇ ತಿಂಗಳ ಅಂತ್ಯ ಒಳಗಡೆ ಎಲ್ಲಾ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಆದ್ರೆ ಮಾತ್ರ ಮುಂದಿನ ವರ್ಷದ ಅಂದ್ರೆ ಮಳೆಗಾಲದಲ್ಲಿ ರೈತರ ಜಮೀನುಗಳಿಗೆ ನೀರು ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಇಲ್ಲದೇ ಇದ್ರೆ ಮತ್ತೆ ಪರಿಸ್ಥಿತಿ ಇದೇ ರೀತಿಯಾಗಿ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ನಿಧಾನಗತಿಯಲ್ಲಿ ನಡೆದ್ರೆ ಮಳೆಗಾಲದಲ್ಲಿ ಕೂಡ ರೈತರಿಗೆ ನೀರು ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು ಅನ್ನೋ ಆತಂಕ ರೈತರಲ್ಲಿ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರ ಕೂಡ ಕಾಲಮಿತಿ ಒಳಗಡೆ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಕಾರ್ಯ ಮುಗಿಸ್ತೀವಿ ಅನ್ನೋದು ಹೇಳಿದ್ರು ಕೂಡ ಆದ್ರೆ ವಾಸ್ತವದಲ್ಲಿ ಅದು ಆಗದೇ ಇರತಕ್ಕಂಥದ್ದು ಕೂಡ ರೈತರಿಗೆ ಇಲ್ಲಿ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಇದು ಕೇವಲ ಒಂದು ಜಿಲ್ಲೆ ಅಲ್ಲ, 4-5 ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂಥದ್ದು. ಇದೇ ಜಲಾಶಯವನ್ನ ನಂಬಿ ರೈತ ಕುಟುಂಬಗಳು ಕೂಡ ಬದುಕ್ತಾ ಇರತಕ್ಕಂಥದ್ದು. ಕುಡಿಯುವ ನೀರಿಗೆ ಕೂಡ ಇದೇ ಜಲಾಶಯವನ್ನ ಅವಲಂಬನೆ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಏಪ್ರಿಲ್ ಅಥವಾ ಮೇ ಅಂತ್ಯದ ಒಳಗಡೆ ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಕೂಡ ಮಾಡಬೇಕಾಗುತ್ತೆ. ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತಾಡಿದ್ವಿ.
ಅವ್ರು ಸಂಬಂಧಪಟ್ಟಿದಂತ ಅಧಿಕಾರಿಗಳ ಜೊತೆ ಕೂಡ ಮಾತಾಡ್ತಾರೆ. ಜಿಲ್ಲಾ ಮಂತ್ರಿಗಳು ಕೂಡ ಬಹಳಷ್ಟು ಸಾರಿ ಅವರೇ ಹೇಳಿಕೆಗಳನ್ನು ಶುಗರ್ ಫ್ಯಾಕ್ಟರಿ ವಿಚಾರದಲ್ಲಿ ಕೂಡ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಾರ. ಅವ್ರ ಸಮಾವೇಶಗಳು ನೋಡಿದಂತ ಟೈಮಲ್ಲಿ ಈ ಗೇಟ್ಗಳ ವಿಚಾರದಲ್ಲಿ ಕೂಡ ಜಿಲ್ಲಾ ಮಂತ್ರಿಗಳು ಮಾತು ಕೊಟ್ಟಾರ, ಅಲ್ಲಿದ್ದ ಶಾಸಕರು ಕೂಡ ಮಾತು ಕೊಟ್ಟಿದ್ದಾರೆ, ಸರ್ಕಾರಗಳು ಮಾತು ಕೊಟ್ಟಿದೆ. ನಮಗೇನಂದ್ರೆ ಈಗ ಇವತ್ತು ಇಷ್ಟು ಟೈಮ್ ಒಳಗಡೆ ಆಗ್ಬೇಕಾಯ್ತು, ಆಗಿಲ್ಲ ಅಂತ ನಾವು ಇದೆ 3 months ಒಳಗಡೆ ಆಗಿದೆ. ಮತ್ತೆ ಇವತ್ತು ಏನು ಒಂದು ಬೆಳೆಗೆ ನೀರು ತಗೊಂತೇವೆ, ಮುಂದಕ್ಕೆ ಮಾರ್ಚ್ ಆದ್ಮೇಲೆ ನೀರು ತಗೊಂಡಂತಿದೆ, ಅದು ಕೂಡ ಒಂದೇ ಬೆಳೆಗೆ ನೀರು ಸಿಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಎವ್ರಿಥಿಂಗ್ ಶುಡ್ ಬಿ ಕಂಪ್ಲೀಟೆಡ್ ಆನ್ ಮೇ ಇರೋ ಕಾರಣ ನಮ್ಮ ಕೈಲಿ 3 ತಿಂಗಳು ಸಮಯ ಇರೋ ಕಾರಣ ಇವಾಗ ಸಮಯ ಅಂತೂ ಆಮೆಗತಿಯಲ್ಲಿ ನಡೀತಿದೆ. ಇವತ್ತು ಫೆಬ್ರವರಿ ನಾವೇನು ಇದೀವೋ ಮಾರ್ಚ್ 1ನೇ ತಾರೀಕು, ಈ ಫೆಬ್ರವರಿ 28ನೇ ತಾರೀಕು 1ನೇ ತಾರೀಕು ಒಳಗಡೆ ಅದು ಪ್ರೋಗ್ರೆಸ್ ಆಗ್ಲಿದ್ರಿಂದ ಅಲ್ಲಿ ನಿರಂತರವಾಗಿ ನಾನು ದಂಡನೆ ಮಾಡೋಂಥ ಕೆಲಸ ಮಾಡ್ತೀನಿ. ಇಲ್ಲದಿದ್ರೆ ರೈತರು ಒಂದು ರೀತಿಯಲ್ಲಿ ಈಗಾಗಲೇ ಸಾಕಷ್ಟು 2ನೇ ಬೆಳೆಗೆ ನೀರಿಲ್ಲಾರದೆ ರೈತರು ಸಾಕಷ್ಟು ನಷ್ಟವನ್ನು ಅನುಭವಿಸಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಮತ್ತೆ ಪರಿಸ್ಥಿತಿ ಇದೇ ಮುಂದುವರೆದ್ರೆ ರೈತರಿಗೆ ಮತ್ತೊಂದಷ್ಟು ಒಂದು ಆರ್ಥಿಕ ಸಂಕಷ್ಟ, ಒಂದು ಬಿಕ್ಕಟ್ಟು ಕೂಡ ಎದುರಿಸಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವುದನ್ನ ಆತಂಕ ರೈತರಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಒಂದು ಕಾಲಮಿತಿ ಒಳಗಡೆ ಈ ಒಂದು 33 ಕ್ಲಸ್ಟರ್ ಅಳವಡಿಕೆ ಕಾರ್ಯ ಕೂಡ ಮುಂದಾಗಬೇಕು ಅನ್ನೋದು ಕೂಡ ರೈತರ ಒತ್ತಾಯ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.